ಚೆನ್ನಾಗಿಟ್ಟಿರ್ಲಪ್ಪ. ಥ್ಯಾಂಕ್ ಯು ವೆರಿ ಮಚ್ ಅತ್ತೆ. ನಿಂಗೋಸ್ಕರ ಸ್ಪೆಷಲ್ ಸ್ವೀಟ್ ಮಾಡಿದ್ದೀನಿ, ತರ್ತೀನಿ. ಅವಾಗಿಂದ ಕಾಯ್ತಾ ಇದ್ದೀನಿ, ಯಾವಾಗ ಬರ್ತೀರಾ, ಯಾವಾಗ ನಿಮ್ಮಿಬ್ರಿಗೂ ಸ್ವೀಟ್ ತಿನ್ನಿಸ್ತೀನಿ ಅಂತ. ಮೈಸೂರು ಪಾಕ್ ಚೆನ್ನಾಗಿದ್ಯಾ? ಯಮ್, ಸೂಪರ್ ಆಗಿದೆ. ಸರಿ, ಜೀವನ ಕರಿ, ಅವನಿಗೂ ತಿನ್ನಿಸ್ತೀನಿ. ಗೊತ್ತಿಲ್ಲ ಅತ್ತೆ, ಬೆಳಿಗ್ಗೆ ಎದ್ದಾಗಿಂದ ಮನೇಲೇ ಇಲ್ಲ. ಛೇ, ಇವತ್ತು ನಿಮ್ಮಿಬ್ರದ್ದು ಮಾತ್ರ ಅಲ್ಲ, ಜೊತೆಗೆ ನಿನ್ನ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ. ಅವರನ್ನು ಇಲ್ಲಿ ಕರೆಸಿ ನಿಮ್ 4 ಜನನ್ ಸೇರಿಸಿ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅತ್ತೆ, ಅದಾಗೋದು ಕಷ್ಟ ಅನ್ಸುತ್ತೆ. ಯಾಕಮ್ಮ? ಆನಂದ್ ಬ್ರೋ ಮನೇಲಿ ನಮ್ಮೆಲ್ಲರಿಗೂ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ರಂತೆ. ಆದ್ರೆ ಅದಕ್ಕೆ ಯಾಕೋ ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ರಂತೆ. ಸೊ ಪಾರ್ಟಿ ಕ್ಯಾನ್ಸಲ್ ಆಯ್ತು ಅಂತ ಆನಂದ್ ಬ್ರೋ ಇವಾಗ ಜಸ್ಟ್ ಕಾಲ್ ಮಾಡಿ ಹೇಳಿದ್ರು. ಹೌದಾ? ಇದಿಟ್ಕೋ, ನಾನೇ ಭೂಮಿ ಹತ್ರ ಮಾತಾಡ್ ಬರ್ತೀನಿ, ಇರೋ ನಿಮಿಷ. ಏನ್ ಕೇಳಿದ್ರು ಇದು ಬೇಡ ಅದು ಬೇಡ, ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ. ಸರಿ, ಸೆಲೆಬ್ರೇಷನ್ ಯಾಕೆ ಬೇಡ ಅಂದ್ರೆ ಅದಕ್ಕೂ ಸರಿಯಾದ ಕಾರಣ ಕೊಡ್ತಾ ಇಲ್ಲ. ಏನಾಗಿದೆ ಅವ್ರಿಗೆ? ಸೆಲೆಬ್ರೇಷನ್ ಯಾಕೆ ಬೇಡ ಅಂತಿದ್ದಾರೆ? ಅದೇ ಗೊತ್ತಾಗ್ತಾ ಇಲ್ಲ. ಅವಳು ಮನ್ಸಲ್ಲಿ ಏನೋ ಇಟ್ಕೊಂಡಿರೋ ತರ ಮಾತಾಡ್ತಾ ಇದ್ದಾಳೆ. ಅವತ್ತು ಮಾತಾಡಿದಾಗ ನಾನು ಹೇಳಿಲ್ವ ನಿನ್ಗೆ, ಅವತ್ತು ಡಲ್ ಆಗಿದ್ಲು, ಇವತ್ತು ನನ್ಗೆ ಅದೇ ಫೀಲಿಂಗ್ ಅನ್ನಿಸ್ತು. ಅತ್ತೆ, ಅದಕ್ಕೆ ಖುಷಿಯಾಗಿದ್ದಾಗೆಲ್ಲ ಏನಾದ್ರೂ ಒಂದಾಗತ್ತೆ ಅಂತ ಹೇಳ್ತಿದ್ರಲ್ಲ, ಮೋಸ್ಟ್ಲಿ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿರ್ಬೋದು. ಏನೋ ಗೊತ್ತಿಲ್ಲಮ್ಮ, ಒಂದ್ಸಲಿ ನಾವೇ ಹೋಗಿ ಮಾತಾಡ್ಕೊಂಡು ಬರಬೇಕು. ಅದ್ರ ಬದಲು ಅಣ್ಣ ಅದಕ್ಕೇನೆ ಮನೆಗೆ ಬರೋಕೆ ಹೇಳಿದ್ರೆ? ಅದು ಒಳ್ಳೆ ಐಡಿಯಾನೇ. ಒಂದ್ಸಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ರೆ ಮನ್ಸಲ್ಲಿರೋದೆಲ್ಲ ಆಚೆ ಬರುತ್ತೆ, ಆಗ ಎಲ್ಲರೂ ಸಂತೋಷವಾಗಿರ್ಬೋದು. ಹೌದತ್ತೆ. ಜಸ್ಟ್ ಎ ಮೂಮೆಂಟ್ ಅತ್ತೆ. ನಡೀಲಿ ನಡೀಲಿ, ಮಾತಾಡು. ಥ್ಯಾಂಕ್ ಯು. ಏ ಹಾಯ್, ಥ್ಯಾಂಕ್ ಯು ಸೋ ಮಚ್. ಪಾಪ ನನ್ನ ಸೊಸೆ, ಛೇ, ಇವತ್ತಾದ್ರೂ ಜೀವ ಅವಳ ಜೊತೆ ಮನೇಲಿರ್ಬೇಕಿತ್ತು. ಇವರಿಬ್ರು ವೆಡ್ಡಿಂಗ್ ಆನಿವರ್ಸರಿ ಅಂತಾನು ನೆನಪಿದ್ಯಾ ಇಲ್ವಾ ಅವನಿಗೆ? ಏನೋ ಅಸಿಸ್ಟೆಂಟ್, ದಿ ಗ್ರೇಟ್ ಗೌತಮ್ ದಿವಾನಿಗೆ ಅಸಿಸ್ಟೆಂಟ್ ಅಂತ ನಿನ್ನ ಬುಕ್ಸಕ್ಕೊಬ್ರು ಇದಾರಲ್ಲ, ಅದೇ ನನ್ನ ಖುಷಿ ಗೆಳೆಯ. ನಿನ್ನಂತ ಸ್ಯಾಡಿಸ್ಟ್ ನನ್ನ ಮಗ ಇನ್ನೊಬ್ಬ ಇಲ್ಲ ಕಣ. ಆದ್ರೂ ನನ್ಗೇನು ಬೇಜಾರಿಲ್ಲ ಕಣ. ಇವತ್ತೊಂದು ದಿವಸ ನಾನು ಅದೇ ಪೋಸ್ಟಲ್ಲಿ ಖುಷಿಯಾಗಿರ್ತೀನಿ, ತಾವೇನು ತುಂಬ ಖುಷಿ ಪಡಬೇಡಿ. ಆಯ್ತಪ್ಪ, ಹೋಗ್ಬಾ, ಖುಷಿಯಾಗಿರು, ಎಂಜಾಯ್ ಮಾಡು ಗೆಳೆಯ. ನೀನು ಖುಷಿಯಾಗಿದ್ರೆ ನನಗೂ ಖುಷಿ ಅಲ್ವೇನಾ? ಆದ್ರೆ ಒಂದು ವಿಷಯ ಮರಿಬೇಡ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಏನೇನಾಯ್ತು ಅಂತ ನನಗೆ ರಿಪೋರ್ಟ್ ಮಾಡಬೇಕು. ಮಾಡಲಿಲ್ಲ ನಿನ್ನ ಸ್ಟೋರಿ ನಾನು ಬರೆದು ಬಿಡ್ತೀನಿ, ಇಷ್ಟ ಬಂದಂಗೆ ಬರಿತೀನಿ, ಮಸಾಲೆ ಎಲ್ಲ ಸೇರ್ಸಿ ಬರೆದು ಬಿಡ್ತೀನಿ, ನೆನಪಿರ್ಲಿ. ಆಯ್ತಾಯ್ತು, ನೀನು ಬರೀತೀಯ ಅಂದ್ರೆ ನಾನು ಹೇಳಲೇಬೇಕಲ್ವೇನಪ್ಪ. ಯಾಕೆಂದ್ರೆ ನೀನು ಏನೇನು ಬರೀತೀಯ ಯಾರು ಗೊತ್ತು? ನೀನು ಬರೆಯೋದೆಲ್ಲ ಬರೀ ಸರ್ಟಿಫಿಕೇಟ್ ಸಿಗೋವಂಥದ್ದೇ, ಅಂಥದ್ದೇ ನೀನು ಬರೆಯೋದು. ಈಗ ಮುಚ್ಕೊಂಡು ಫೋನ್ ಇಡು. ಓಕೆ ಗೆಳೆಯ, ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಆನಂದ, ಥ್ಯಾಂಕ್ ಯು ಸೋ ಮಚ್. ಇರಿ ಒಂದು ನಿಮಿಷ. ಅಲ್ಲ ರೀ, ಮತ್ತೆ ಹಳೆ ರೂಲ್ಸ್ಗೆ ವಾಪಸ್ ಹೋಗ್ಬಿಟ್ರೆ ಹೇಗೆ? ಎಲ್ಲಾನು ನೀವೇ ಮಾಡ್ಕೋಬೇಕು ಅಂತ ಹೇಳ್ತೀರಿ, ಈಗ ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ದೀರಾ. ಇವತ್ತು ಸ್ಪೆಷಲ್ ದಿನ ಅಲ್ವಾ? ಓಹೋ, ಇದನ್ನು ನಾನೇ ಮಾಡ್ಕೋತಾ ಇದ್ನಪ್ಪ. ಇವತ್ತೆಲ್ಲಾನು ನಾನೇ ಮಾಡಬೇಕು, ಅದರಲ್ಲೇ ನನಗೆ ಖುಷಿ. ಎಲ್ಲಾನು ನೀವೇ ಮಾಡ್ಕೋಬೇಕು ಅಂತ ಹೇಳೋರು ನೀವೇ, ಮತ್ತೆ ಇಷ್ಟೆಲ್ಲ ರೆಡಿ ಮಾಡೋರು ನೀವೇ. ನನಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಯೋಮಯ. ಹೋಗ್ತಾ ಹೋಗ್ತಾ ಎಲ್ಲಾನು ಅರ್ಥ ಆಗುತ್ತೆ. ಹೇಳಿದ್ನಲ್ಲ, ನೋ ಫೋನ್. ಇವತ್ತು ನೋ ಫೋನ್. ಯಾವಾಗಲೂ ನೀವು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಲ್ವಾ, ಇವತ್ತು ನಾನು ನಿಮ್ಮನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದು. ಎಷ್ಟೊಂದು ಪೊಸೆಸಿವ್ ಆಗ್ಬಿಟ್ಟಿದ್ದೀರಾ. ಇವತ್ತೊಂದೇ. ಆಯ್ತು, ಇವತ್ತು ಪೂರ್ತಿ ದಿವಸ ನಿಂತೆ. ಥ್ಯಾಂಕ್ ಯು. ಓ, ನಿಮ್ಮ ಅಮ್ಮಂದು ತೆಗಿಲಬೇಡವಾ? ತಗೊಳ್ಳಿ, ವಿಶ್ ಮಾಡಕ್ಕೆ ಕಾಲ್ ಮಾಡಿರ್ತಾರೆ. ಹಲೋ, ಹೇಳಿ ಅತ್ತೆ. ಹಲೋ ಬು. ಓಹ್, ಹಳಿ ಅಂದ್ರೆ ನೀವೇ ಫೋನ್ ತಗೊಂಡ್ಬಿಟ್ರಾ? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಮಗೋಸ್ಕರನೇ ಫೋನ್ ಮಾಡಿದ್ದು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಹಳಿ ಅಂದ್ರೆ. ಥ್ಯಾಂಕ್ ಯು. ದೇವ್ರು 100 ವರ್ಷ ನಿಮ್ಮಿಬ್ರು ಹೀಗೆ ಸಂತೋಷವಾಗಿಟ್ಟಿರ್ಲಿ.
ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಣ್ಣ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ನಾನು ಬೆಳಗ್ಗೆನೆ ಫೋನ್ ಮಾಡಿದ್ದೆ ನಿಮ್ಮಿಬ್ರಿಗೂ ವಿಶ್ ಮಾಡೋಣ ಅಂತ. ಭೂಮಿ ನೀವು ಇನ್ನೂ ಮಲಗಿದ್ದೀರಾ ಅಂತಂದ್ಲು. ಮತ್ತೆ ಮನ್ಸು ತಡಿಲಿಲ್ಲ, ಇನ್ನೊಂದ್ಸಲಿ ಮಾಡೋಣ ಎದ್ದಿರ್ತೀರಾ ಅಂತ ಫೋನ್ ಮಾಡಿದೆ. ಓ, ಒಳ್ಳೇದಾಯ್ತು ಬಿಡಿ. ನಿಮ್ಮ ಆಶೀರ್ವಾದ ಹಾರೈಕೆ ಹೀಗೆ ಇರೋದಕ್ಕೇನೆ ನಾವು ಚೆನ್ನಾಗಿರೋದು. ಆ ದೇವ್ರ ಹೊಟ್ಟೆ ಕಿಚ್ಚಿಪಡೋಷ್ಟು ಚೆನ್ನಾಗಿದ್ದೀವಿ. ಕರೆಕ್ಟಾಗಿ ಹೇಳಿದ್ರಿ ಅಳಿ. ಅಂದ್ರೆ ನಿಮ್ಮಿಬ್ರು ನೋಡಿ ಯಾರೇ ಆಗ್ಲಿ ಹೊಟ್ಟೆಗಿಚ್ಚು ಪಡ್ಲೇಬೇಕು ಅಂತ ಜೋಡಿ ನಿಮ್ಮಿಬ್ರದು. ಮತ್ತೆ ಅಳಿ ಅಂದ್ರೆ ನಮ್ದೊಂದು ಐಡಿಯಾ ಇತ್ತು. ಏನಿಲ್ಲ, ಇವತ್ತು ಸಂಜೆ ಎಲ್ಲರೂ ನಮ್ಮನೇಲೇ ಸೇರಿ ಚಿಕ್ಕದಾಗೊಂದು ಕೇಕ್ ಕಟ್ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ. ಅಮ್ಮ, ನಾನು ಬೇಡ ಅಂತ ಹೇಳಿದ್ನಲ್ಲ, ಅದು ಗೌತಮ್ ಅವ್ರ ಜೊತೆ ನಾನು ಆಚೆ ಹೋಗ್ತಿದ್ದೀನಿ. ಓ, ಆ ಪ್ಲಾನ್ ಇದೆಯಾ? ಒಳ್ಳೇದಾಯ್ತು ಕಂದ. ನೀವಿಬ್ರು ಆಚೆ ಹೋಗಿ ಬನ್ನಿ, ಎಂಜಾಯ್ ಮಾಡ್ಕೊಂಡ್ ಬನ್ನಿ, ಅದೇ ಒಳ್ಳೇದು. ಹೌದದ್ಕೆ ಇದೇ ಬೆಸ್ಟ್ ಪ್ಲಾನ್. ನಿಮ್ಮಿಬ್ರಿಗೆ ನೀವು ಟೈಮ್ ಕೊಟ್ಕೊಳ್ಳೋದಕ್ಕಿಂತ ಬೆಸ್ಟ್ ಸೆಲೆಬ್ರೇಷನ್ ಇಲ್ಲ. ಹೌದು ಭೂಮಿ, ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲಮ್ಮ, ಮಲ್ಲಿ ಬಂದಿದ್ದಾಳಲ್ಲ, ಅವಳು ನೋಡ್ಕೋತಾಳೆ. ಸರಿ ಕಂದ, ಹಾಗಿದ್ರೆ ಇಬ್ರು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.